ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ 82ನೇ ಸಿಸಿಎಚ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಸಿಎಂ ಪರವಾಗಿ ಅರ್ಜಿಯನ್ನ ಸಲ್ಲಿಸಿದ್ದಂತ ಆಲಂ ಪಾಷಾ ಅವರ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಆಲಂ ಪಾಷಾ ಅವರು ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಏನು ಖಾಸಗಿ ದೂರುಗಳು ಸಲ್ಲಿಕೆಯಾಗಿದೆಯೋ ಆ ದೂರುಗಳ ವಿಚಾರಣೆಯನ್ನ ಪ್ರಶ್ನಿಸಿ ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಮಧ್ಯಂತರ ಅರ್ಜಿಯನ್ನ ಸದ್ಯ 82ನೇ ಸಿಸಿಎಚ್ ನ್ಯಾಯಾಲಯ ವಜಾ ಮಾಡಿದೆ. ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಕ್ಕೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಪಬ್ಲಿಕ್ ಇಂಟ್ರೆಸ್ಟ್ ಇದ್ರೆ ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ಬಳಿಕ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಆಲಂ ಪಾಷಾ ಪಿಸಿಆರ್ ಪರಿಗಣಿಸುವುದನ್ನ ಅಂದ್ರೆ ಖಾಸಗಿ ದೂರನ್ನ ಪರಿಗಣಿಸುವುದನ್ನ ಪ್ರಶ್ನಿಸಿದ್ದಾರೆ. ಬಟ್ ಯಾಕೆ ಅನ್ನೋ ಬಗ್ಗೆ ಸ್ಪಷ್ಟನೆ ಇಲ್ಲದ ಕಾರಣ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರ ವಾದ ಮುಂದುವರೆದಿದೆ. ಆಲಂ ಪಾಷಾ ಅವರು ಸಲ್ಲಿಸಿದ್ದಂತಹ ಮಧ್ಯಂತರ ಅರ್ಜಿ ಯಾವ ಕಾರಣಕ್ಕಾಗಿ ಸಲ್ಲಿಸಿದ್ರು ಅಂತಂದ್ರೆ, ಏನು ಖಾಸಗಿ ದೂರುಗಳು ಸಲ್ಲಿಕೆಯಾಗಿಯೋ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ವಿಚಾರಣೆಗೆ ತೆಗೆದುಕೊಳ್ಳಬಾರದು ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಪರವಾಗಿ ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ ಆಲಂ ಪಾಷಾ. ಆ ಮಧ್ಯಂತರ ಅರ್ಜಿಯ ವಿಚಾರಣೆ ಆರಂಭ ಆದಂತಹ ನಂತರದಲ್ಲಿ ನ್ಯಾಯಾಧೀಶರು ಆಲಂ ಪಾಷಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ, ಯಾವ ಪ್ರಾವಿಷನ್ ಅಡಿಯಲ್ಲಿ ನೀವು ಅರ್ಜಿ ಹಾಕಿದ್ದೀರಿ ಅಂತ ಹೇಳಿ ನ್ಯಾಯಾಧೀಶರು ಸಂತೋಷ್ ಗಜಾನನ್ ಭಟ್ ಪ್ರಶ್ನೆಯನ್ನ ಮಾಡ್ತಾರೆ. ಇದು ಸಮಯ ವ್ಯರ್ಥ ಮಾಡುವಂತಹ ಕೆಲಸ ಮಾಡಿದ್ದೀರಿ, ದಂಡ ಹಾಕಿ ಅಂತ ಹೇಳಿ ವಕೀಲೆ ಲಕ್ಷ್ಮಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ರು. ವಕೀಲೆ ಲಕ್ಷ್ಮಿ ಸ್ನೇಹಮಯಿ ಕೃಷ್ಣ ಅವರ ಪರ ವಾದವನ್ನ ಮಂಡಿಸ್ತಾ ಇರುವಂತಹ ವಕೀಲೆ ಆಲಂ ಪಾಷಾಗೆ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಈ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ. ಕೋರ್ಟ್ನಲ್ಲಿ ಇವೇನ್ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕ್ಲಾಸ್ ತೆಗೆದುಕೊಳ್ತಾರೆ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಇಲ್ಲದೆ ಪಿಸಿಆರ್ ಅನ್ನ ಪರಿಗಣಿಸಬಾರದು ಅನ್ನುವಂಥದ್ದು ಆಲಂ ಪಾಷಾ ಅವರ ವಾದ ಆಗಿತ್ತು. ಈ ವಾದಕ್ಕೆ ಕೋರ್ಟ್ ಮತ್ತೊಮ್ಮೆ ಗರಂ ಆಗುತ್ತೆ. ಮೊದಲು ನಿಮ್ಮ ಪ್ರಶ್ನಿಸುವ ಅಧಿಕಾರವನ್ನ ಸ್ಪಷ್ಟಪಡಿಸಿ, ಯಾವ ಆಧಾರದ ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ತಾಕೀತು ಮಾಡ್ತಾರೆ ನ್ಯಾಯಾಧೀಶರು. ಆಲಂ ಪಾಷಾರ ಮಧ್ಯಂತರ ಅರ್ಜಿಯನ್ನ ವಜಾ ಮಾಡುವಂತಹ ಕೆಲಸವನ್ನ ಫೈನಲಿ ನ್ಯಾಯಾಧೀಶರು ಮಾಡಿದ್ದಾರೆ. ಸದ್ಯ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ, ಅದರ ವಿಚಾರಣೆ ಮುಂದುವರೆದಿದೆ. ಆಲಂ ಪಾಷಾ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುತ್ತೆ ಕೋರ್ಟ್. ಮುಖ್ಯಮಂತ್ರಿಗಳ ಪರವಾಗಿ ಸಲ್ಲಿಸಿದ್ದಂತಹ ಮಧ್ಯಂತರ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಯಾವ ಪ್ರಾವಿಷನ್ ಅಡಿಯಲ್ಲಿ ನೀವು ಅರ್ಜಿ ಹಾಕಿದ್ದೀರಾ ಅಂತ ಹೇಳಿ ಮೊದಲಿಗೆ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ಕೋರ್ಟ್ನಲ್ಲಿ ಆಲಂ ಪಾಷಾ ಅವರ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಆದಂತಹ ವಾದ ಪ್ರತಿವಾದ ಗಮನಿಸ್ತಾ ಇದ್ದೀರಿ. ನಿಮ್ಮ ಮಧ್ಯಪ್ರವೇಶ ಗೊಂದಲ ಸೃಷ್ಟಿ ಮಾಡೋದಿಲ್ವಾ? ನಿಮಗಿರುವಂತಹ ಅಧಿಕಾರ ಏನು ಅಂತ ಹೇಳಿ ಕೋರ್ಟ್ನಲ್ಲಿ ಆಲಂ ಪಾಷಾ ಅವರಿಗೆ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ಅರ್ಜಿದಾರರ ಪರ ವಕೀಲರ ವಾದವನ್ನ ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖಿಸಿ ಅವರು ವಾದವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ಈ ಹಿಂದಿನ ಆದೇಶಗಳು ಅದನ್ನ ಉಲ್ಲೇಖ ಮಾಡಿ ವಾದ ಮಾಡುವಂತಹ ಕೆಲಸವನ್ನ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರುವಂತಹ ಲಕ್ಷ್ಮಿ ಅಯ್ಯಂಗರ್ ಅವರು ಮಾಡ್ತಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸಬೇಕು. ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ವಿಚಾರಣೆಯೇ ನಡೀತಾ ಇದ್ದಿದ್ದು, ಆ ಸಂದರ್ಭದಲ್ಲಿ ಮಧ್ಯಂತರ ಅರ್ಜಿಯನ್ನ ಆಲಂ ಪಾಷಾ ಅವರು ಮುಖ್ಯಮಂತ್ರಿಗಳ ಪರವಾಗಿ ಸಲ್ಲಿಕೆ ಮಾಡಿರ್ತಾರೆ. ಆ ಅರ್ಜಿಯನ್ನ ಕೋರ್ಟ್ ಆಲ್ರೆಡಿ ವಜಾಗೊಳಿಸಿತು. ಆ ಅರ್ಜಿ ವಜಾ ಆದಂತಹ ನಂತರದಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರು ಏನ್ ಅರ್ಜಿಯನ್ನ ಸಲ್ಲಿಸಿದ್ರು ಅದರ ವಿಚಾರಣೆ ಮುಂದುವರೆದಿದೆ. ವಾದ ಪ್ರತಿವಾದ ಮುಂದುವರೆದಿದೆ. ಅರ್ಜಿದಾರರ ಪರ ವಕೀಲರಾಗಿರುವಂತದ್ದು ಲಕ್ಷ್ಮಿ ಅವರು ಏನ್ ವಾದ ಮಾಡ್ತಿದ್ದಾರೆ ಅದನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಅವರು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ವಿರುದ್ಧ ಮುಡಾ ಹಗರಣದಲ್ಲಿ ಕ್ರಮ ಆಗಬೇಕು ಅನ್ನುವಂತಹ ವಾದವನ್ನ ಮುಂದಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖ ಮಾಡಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರುವಂತಹ ಲಕ್ಷ್ಮಿ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಲಾಲೂ ಪ್ರಸಾದ್ ಯಾದವ್ ಕೇಸ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ.
ಲಾಲೂ ಪ್ರಸಾದ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂತಹ ನಿರ್ಧಾರ, ಅಲ್ಲಿ ಸೈಟೇಷನ್ ಏನಾಗಿತ್ತು ಅದನ್ನ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ 17A ಬೇಕಾಗಿರೋದು ಸರ್ಕಾರಿ ಅಧಿಕಾರಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಾಗ ಮಾತ್ರ, ಆತ ನೇರವಾಗಿ ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡಾಗ ಸ್ಯಾಂಕ್ಷನ್ ಪಡೆದು ತನಿಖೆಯನ್ನ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ತನಿಖೆಯ ಸ್ಯಾಂಕ್ಷನ್ ಆಗಿಲ್ಲ. ಈಗಾಗಲೇ ದೂರುದಾರ ಪ್ರಾಸಿಕ್ಯೂಷನ್ನ ಸ್ಯಾಂಕ್ಷನ್ ಅನ್ನ ಕೇಳಿದ್ದಾರೆ. ಕೋರ್ಟ್ ಆರೋಪಿಯ ವಿರುದ್ಧ PCR ಮಾಡಬಹುದು. ಆರೋಪಿ DCM ಇದ್ದಾಗಲೇ ಈ ಎಲ್ಲ ಆದೇಶಗಳಾಗಿವೆ ಅಂತ ಹೇಳಿ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಒಂದು ವೇಳೆ PC ಆಕ್ಟ್ ಅಡಿ ಸ್ಯಾಂಕ್ಷನ್ ಆಗಿದ್ರೂ ಕೂಡ ಕೋರ್ಟ್ IPC ಅಪರಾಧಗಳ ಬಗ್ಗೆ ಪರಿಗಣಿಸಬಹುದು ಅಂತ ಹೇಳಿ ಲಕ್ಷ್ಮೀ ಅಯ್ಯಂಗಾರ್ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. 82ನೇ CCH ನ್ಯಾಯಾಲಯದಲ್ಲಿ ಏನಾಗಬಹುದು, ಕೋರ್ಟ್ನ ಆದೇಶ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಆದೇಶ ಇವತ್ತೇ ಬರುತ್ತಾ ಅಥವಾ ಕಾಯ್ದಿರಿಸುವಂತಹ ಕೆಲಸವನ್ನ ಕೋರ್ಟ್ ಮಾಡುತ್ತಾ ಗೊತ್ತಿಲ್ಲ. ಸದ್ಯ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಆಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ಪರ ಅರ್ಜಿದಾರರು ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿರುವವರು ಅವರೇನೆ. ಅವರ ಪರ ವಕೀಲರಾಗಿರುವಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಮುಖ್ಯಮಂತ್ರಿಗಳ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ, ತನಿಖೆಗೆ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಾದವನ್ನ ಅವರು ಮಂಡನೆಯನ್ನ ಮಾಡ್ತಿದ್ದಾರೆ. ಒಂದು ವೇಳೆ PC ಆಕ್ಟ್ ಅಡಿ ಸ್ಯಾಂಕ್ಷನ್ ಸಿಗದೇ ಇದ್ರೂ ಕೋರ್ಟ್ IPC ಅಪರಾಧದ ಬಗ್ಗೆ ಪರಿಗಣಿಸಬಹುದು. ನನ್ನ ಮುಂದೆ ಈಗ 3 ಆಯ್ಕೆಗಳಿವೆ. ಒಂದು, ಕಾಗ್ನಿಸೆನ್ಸ್ ತೆಗೆದುಕೊಂಡು ದೂರುದಾರರ ಹೇಳಿಕೆಯನ್ನ, ಇದು ಜಡ್ಜ್ ಹೇಳ್ತಾ ಇರೋದು, ದೂರುದಾರರ ಹೇಳಿಕೆಯನ್ನ ದಾಖಲಿಸಬೇಕು, ಅದಕ್ಕೆ ಸ್ಯಾಂಕ್ಷನ್ ಬೇಕು. ಇಲ್ಲ ಅರ್ಜಿಯನ್ನ ತಿರಸ್ಕಾರ ಮಾಡಿ ಆದೇಶಿಸಬಹುದು. ಪೊಲೀಸರ ತನಿಖೆಗೆ ನೀಡೋಕೆ ಪೂರ್ವಾನುಮತಿ ಬೇಕೇ ಬೇಕು. ಪೂರ್ವಾನುಮತಿ ಅಂದ್ರೆ ಯಾರ ಪೂರ್ವಾನುಮತಿ? ರಾಜ್ಯಪಾಲರ ಪೂರ್ವಾನುಮತಿ ಬೇಕೇ ಬೇಕು. ಇದು ನ್ಯಾಯಾಧೀಶರು ವಿಚಾರಣೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ. ಸ್ನೇಹಮಯಿ ಕೃಷ್ಣ ಅವರು ಇಲ್ಲ ವಿಚಾರಣೆಗೆ ನೀವು ನೀಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಮುಂದೆ ಈಗ 3 ಆಯ್ಕೆಗಳಿದ್ದಾವೆ. ಒಂದು, ಕಾಗ್ನಿಸೆನ್ಸ್ ತೆಗೆದುಕೊಂಡು ದೂರುದಾರರ ಹೇಳಿಕೆಯನ್ನ ದಾಖಲಿಸಬೇಕು, ಅದಕ್ಕೆ ಸ್ಯಾಂಕ್ಷನ್ ಅನ್ನ ನೀಡಬೇಕು. ಇಲ್ಲ ಅರ್ಜಿಯನ್ನ ತಿರಸ್ಕಾರ ಮಾಡಿ ಆದೇಶಿಸಬಹುದು. ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿರುವಂತಹ ಖಾಸಗಿ ದೂರೇನಿದೆ ಆ ದೂರನ್ನೇ ತಿರಸ್ಕಾರ ಮಾಡುವುದಕ್ಕೂ ಅವಕಾಶ ಇದೆ. ಮತ್ತೊಂದು ಆಪ್ಷನ್ ಏನು ಅಂದ್ರೆ ಪೊಲೀಸರಿಗೆ ತನಿಖೆಗೆ ಸೂಚಿಸೋದು. ಬಟ್ ಪೊಲೀಸರಿಗೆ ತನಿಖೆಗೆ ನೀಡೋಕೆ ಪೂರ್ವಾನುಮತಿ ಬೇಕೇ ಬೇಕು ಅಂತ ಹೇಳಿ ನ್ಯಾಯಾಧೀಶರಾಗಿರುವಂತಹ ಗಜಾನನ ಭಟ್ ತಮ್ಮ ಅಭಿಪ್ರಾಯವನ್ನ ವಾದ ಪ್ರತಿವಾದದ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾರ ಅನುಮತಿ ಬೇಕು ಅಂತಂದ್ರೆ ರಾಜ್ಯಪಾಲರ ಅನುಮತಿ ಬೇಕು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ನಡಿಬೇಕು, ತನಿಖೆ ನಡಿಬೇಕು, ಪೊಲೀಸರು ವಿಚಾರಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ರಾಜ್ಯಪಾಲರ ಪೂರ್ವಾನುಮತಿ ಅತ್ಯಗತ್ಯ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರಾಗಿರುವಂತಹ 82ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವುದು. ಅಲ್ಲಿನ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ತಮ್ಮ ಅಭಿಪ್ರಾಯವನ್ನ ವಾದ ಪ್ರತಿವಾದದ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆದಂತಹ ಬೆಳವಣಿಗೆ, ಆದಂತಹ ಆರೋಪ ಪ್ರತ್ಯಾರೋಪ, ರಾಜಕೀಯವಾಗಿ ಆದಂತಹ ಆರೋಪ ಪ್ರತ್ಯಾರೋಪ ಅದೆಲ್ಲವನ್ನ ಇಡೀ ರಾಜ್ಯ ಗಮನಿಸಿದೆ. ವಿಪಕ್ಷ BJP JDS ಜೊತೆ ಸೇರ್ಕೊಂಡು 1 ವಾರದ ಕಾಲ ಪಾದಯಾತ್ರೆಯನ್ನ ಕೂಡ ಮಾಡ್ತು. ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತು. ಮುಖ್ಯಮಂತ್ರಿಗಳ ಪತ್ನಿ ಏನು 14 ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ, ಆ ಸೈಟ್ ಅನ್ನ ಪಡೆಯುವಲ್ಲಿ ಸಿದ್ದರಾಮಯ್ಯ ತಮ್ಮ ಪ್ರಭಾವವನ್ನ ಬಳಸಿದ್ದಾರೆ, ಅಕ್ರಮವಾಗಿ ಸೈಟ್ ಪಡೆಯಲಾಗಿದೆ ಅನ್ನುವಂಥದ್ದು ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ. ಇದೇ ವಿಚಾರವಾಗಿ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಕೆಯಾಗಿರುವುದು. ಈಗ ಅದರ ವಾದ ಪ್ರತಿವಾದ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.